ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸಾವಿತ್ರಿ ಸತ್ಯವಾನರ ಕಥೆ. ಮದ್ರ ದೇಶದಲ್ಲಿ ಧರ್ಮಾತ್ಮನೂ ಸತ್ಯಸಂಧನೂ ಲೋಕಪ್ರಿಯನೂ ಆದ ಅಶ್ವಪತಿ ಎಂಬ ದೊರೆ ಇದ್ದನು. ಅವನಿಗೆ ವಯಸ್ಸಾದರೂ ಮಕ್ಕಳಾಗಲಿಲ್ಲ. ಆದ್ದರಿಂದ ಸಂತಾನಾರ್ಥವಾಗಿ ಕಠಿಣವಾದ ವ್ರತ ನಿಯಮಗಳನ್ನು ಕೈಗೊಂಡನು. ಮಿತಾಹಾರನು ಜಿತೇಂದ್ರಿಯನೂ ಆಗಿದ್ದುಕೊಂಡು ನಿತ್ಯವೂ ಸಾವಿತ್ರಿಯನ್ನು ಉದ್ದೇಶಿಸಿ 10,000 ಹೋಮವನ್ನು ಮಾಡುತ್ತಿದ್ದನು. ಹೀಗೆ 18 ವರ್ಷ ನಡೆದ ಮೇಲೆ ಸಾವಿತ್ರಿ ದೇವಿಯು ಪ್ರತ್ಯಕ್ಷಳಾಗಿ ನಿನಗೇನು ಬೇಕು ಎಂದು ಕೇಳಿದಳು. ಅವನು, ತಾಯಿ, ಮಕ್ಕಳಿಗೋಸ್ಕರ ನಾನು ಈ ಕಾರ್ಯವನ್ನು ಕೈಗೊಂಡಿದ್ದು. ನನಗೆ ತುಂಬ ಮಕ್ಕಳು ಬೇಕು ಎಂದನು. ಸಾವಿತ್ರಿಯು, ನಾನು ಈ ವಿಚಾರವಾಗಿ ಬ್ರಹ್ಮನಲ್ಲಿ ಮಾತನಾಡಿಕೊಂಡು ಬಂದಿದ್ದೇನೆ. ಅವನ ಸಂಕಲ್ಪದಂತೆ ನಿನಗೆ ಬೇಗನೆ ತೇಜಸ್ವಿನಿಯಾದ ಒಬ್ಬ ಮಗಳು ಹುಟ್ಟುತ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಾರೆ ಎಂದು ಮಾಯವಾದಳು. ಅದರಂತೆ ಸ್ವಲ್ಪ ಕಾಲದ ಮೇಲೆ ಹಿರಿಯ ರಾಣಿ ಗರ್ಭಧರಿಸಿ ಸಕಾಲದಲ್ಲಿ ಒಂದು ಹೆಣ್ಣು ಮಗುವನ್ನು ಹೆತ್ತಳು. ಸಾವಿತ್ರಿಯ ವರದಿಂದ ಹುಟ್ಟಿದವಳಾದ್ದರಿಂದ ಅವಳಿಗೆ ಸಾವಿತ್ರಿ ಎಂದೇ ಹೆಸರಿಟ್ಟರು. ಹುಡುಗಿ ಬೆಳೆದಳು. ಯೌವನ ಬಂದು ಬಂಗಾರದ ಪುತ್ಥಳಿಯಂತೆ ಶೋಭಿಸುವ ಹಾಗಾದಳು. ಎಲ್ಲರೂ ಇವಳು ದೇವಕನ್ಯೆಯೇ ಎಂದು ಭಾವಿಸಿದರು. ಅವಳ ಅಂಥ ದಿವ್ಯ ತೇಜಸ್ಸನ್ನು ನೋಡಿಯೇ ಅನೇಕರು ಅವಳನ್ನು ಮದುವೆ ಮಾಡಿಕೊಳ್ಳುತ್ತೇವೆಂದು ಮುಂದೆ ಬರಲು ಹಿಂಜರಿದರು. ಆಗ ರಾಜನು, ಮಗಳೇ, ನಿನಗೆ ಮದುವೆಯ ಕಾಲವಾಗಿದೆ. ಆದರೂ ಯಾರೂ ಬಂದು ನಿನ್ನನ್ನು ಕೇಳುತ್ತಿಲ್ಲ. ಆದ್ದರಿಂದ ನಿನಗೆ ತಕ್ಕ ಗಂಡನನ್ನು ನೀನೇ ಹುಡುಕಿಕೊಂಡು ಬಾ. ನಿನ್ನನ್ನು ಅವನಿಗೆ ಮದುವೆ ಮಾಡಿಕೊಡುತ್ತೇನೆ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡದ ತಂದೆಯು, ಹೆಂಡತಿಯೊಡನೆ ಸಂಸಾರ ಮಾಡದ ಗಂಡನು, ಗಂಡ ಸತ್ತ ತಾಯಿಯನ್ನು ಸಲಹದ ಮಗನು ನಿಂದೆಗೆ ಪಾತ್ರರಾಗುತ್ತಾರೆ ಎಂದು ಅವಳನ್ನು ವೃದ್ಧ ಮಂತ್ರಿಗಳೊಡನೆ ಸಂಚಾರಕ್ಕೆ ಕಳಿಸಿದನು. ಅವಳು ಬೇರೆ ಏನೂ ವಿಚಾರ ಮಾಡದೆ ತಂದೆಗೆ ನಮಸ್ಕಾರ ಮಾಡಿ ಹೊರಟಳು. ಬಂಗಾರದ ರಥದಲ್ಲಿ ಕುಳಿತು ರಾಜರ್ಷಿಗಳು ವಾಸಿಸುತ್ತಿದ್ದ ರಮ್ಯಾಶ್ರಮಗಳನ್ನೆಲ್ಲ ಸುತ್ತಿದಳು. ಅಲ್ಲೇ ಕಂಡ ಮಾನ್ಯರಾದ ವೃದ್ಧರಿಗೆಲ್ಲ ನಮಸ್ಕರಿಸಿದಳು. ತೀರ್ಥಕ್ಷೇತ್ರಗಳಲ್ಲಿ ದಾನ ಧರ್ಮಗಳನ್ನು ಮಾಡಿದಳು. ಹೀಗೆ ಸುತ್ತಾಡಿಕೊಂಡು ಮನೆಗೆ ಬರುವ ಹೊತ್ತಿಗೆ ನಾರದರು ಬಂದು ಅಶ್ವಪತಿಯೊಡನೆ ಮಾತನಾಡುತ್ತಾ ಕುಳಿತಿದ್ದರು. ಸಾವಿತ್ರಿಯು ಅವರಿಬ್ಬರಿಗೂ ನಮಸ್ಕಾರ ಮಾಡಿದಳು. ನಾರದರು, ಇದೇನು, ನಿನ್ನ ಮಗಳು ಎಲ್ಲಿಗೆ ಹೋಗಿದ್ದಳು ಮಹಾರಾಜ? ಏಕೆ ಇನ್ನು ಅವಳಿಗೆ ಮದುವೆ ಮಾಡಿಲ್ಲ ಎಂದು ಕೇಳಿದರು. ಅಶ್ವಪತಿಯು, ಅದೇ ಕೆಲಸಕ್ಕಾಗಿ ಅವಳನ್ನು ಕಳುಹಿಸಿದ್ದೆ. ಯಾರನ್ನು ವರಿಸಿಕೊಂಡು ಬಂದಿದ್ದಾಳೋ ಅವಳ ಬಾಯಿಂದಲೇ ಕೇಳೋಣ, ಹೇಳಮ್ಮ ಎಂದನು. ಸಾವಿತ್ರಿಯು, ಸಾಲ್ವ ದೇಶದಲ್ಲಿ ದ್ಯುಮತ್ಸೇನನೆಂಬ ರಾಜನು ಧರ್ಮದಿಂದ ಆಳುತ್ತಿದ್ದನು. ಅವನಿಗೆ 2 ಕಣ್ಣು ಹೋಗಲು ಅವನ ಪೂರ್ವವೈರಿಯಾದ ನೆರೆಯರಸನು ಅವನ ರಾಜ್ಯವನ್ನು ಕಿತ್ತುಕೊಂಡನು. ಅವನು ಹೆಂಡತಿಯೊಡನೆಯೂ ಗಂಡು ಮಗುವಿನೊಡನೆಯೂ ಕಾಡಿಗೆ ಹೋಗಿ ತಪಸ್ಸು ಮಾಡಲಾರಂಭಿಸಿದನು. ಆ ಮಗು ಬೆಳೆದು ವಯಸ್ಕನಾಗಿದ್ದಾನೆ. ಹೆಸರು ಸತ್ಯವಂತ. ಅವನು ನನಗೆ ಅನುರೂಪನೆಂದು ವರಿಸಿಕೊಂಡು ಬಂದಿದ್ದೇನೆ ಎಂದಳು. ನಾರದರು, ಮಹಾರಾಜ, ಸಾವಿತ್ರಿಯು ತಿಳಿಯದೆ ಅಂತ ಅಕಾರ್ಯ ಮಾಡಿಬಿಟ್ಟಳು. ಅವನ ತಾಯಿ ತಂದೆಗಳು ಸತ್ಯವನ್ನೇ ಆಡುತ್ತಾರೆ. ಆದ್ದರಿಂದ ಅವನನ್ನು ಸತ್ಯವಂತನೆಂದು ಕರೆವರು. ಹುಡುಗನಾಗಿದ್ದಾಗಿಂದಲೇ ಅವನಿಗೆ ಕುದುರೆಗಳನ್ನು ಕಂಡರೆ ಇಷ್ಟ. ಮಣ್ಣಿನಲ್ಲಿ ಕುದುರೆಗಳನ್ನು ಮಾಡಿ ಇಡುತ್ತಿದ್ದನು. ಕುದುರೆಗಳನ್ನು ಬರೆಯುತ್ತಿದ್ದನು. ಆದ್ದರಿಂದ ಚಿತ್ರಾಶ್ವನೆಂದು ಹೆಸರುಂಟು ಎಂದಾಗ ಅಶ್ವಪತಿಯು, ಆ ಸತ್ಯವಂತ ತೇಜಸ್ವಿಯಾಗಿದ್ದಾನೆಯೇ, ಬುದ್ಧಿವಂತನೇ, ತಾಳ್ಮೆಯುಳ್ಳವನೇ, ಶೂರನೇ, ದಾನ ಬುದ್ಧಿ ಇದೆಯೇ, ರೂಪವಂತನೇ, ಉದಾರಿಯೇ, ಲಕ್ಷಣವಾಗಿದ್ದಾನೆಯೇ ಎಂದು ಕೇಳಿದನು. ಅದಕ್ಕೆ ನಾರದರು, ಸೂರ್ಯನ ಹಾಗೆ ತೇಜಶಾಲಿ, ಬುದ್ಧಿಯಲ್ಲಿ ಬೃಹಸ್ಪತಿ, ತಾಳ್ಮೆಯಲ್ಲಿ ಭೂಮಿ, ಶೌರ್ಯದಲ್ಲಿ ಮಹೇಂದ್ರ, ದಾನ ಬುದ್ಧಿಯಲ್ಲಿ ಅವನಿಗೆ ಎಣೆಯಿಲ್ಲ, ರೂಪದಲ್ಲಿ ಅಶ್ವಿನಿ ದೇವತೆ, ಔದಾರ್ಯದಲ್ಲಿ ಯಯಾತಿ, ಲಕ್ಷಣದಲ್ಲಿ ಚಂದ್ರ, ಅಲ್ಲದೆ ದಾಂತ, ಮೃದು, ಶೂರ, ಜಿತೇಂದ್ರಿಯ, ಸ್ನೇಹಪರ, ಅಸೂಯೆ ಇಲ್ಲದವನು, ಧೈರ್ಯ ದಾಕ್ಷಿಣ್ಯಗಳುಳ್ಳವನು, ರುಜುತ್ವ ಸಂಪನ್ನ ಎಂದು ತಪೋ
ವೃದ್ಧರು ಶೀಲವೃದ್ಧರು ಹೇಳುತ್ತಾರೆ ಎಂದಾಗ ಅಶ್ವಪತಿಯು, ಇಷ್ಟೆಲ್ಲ ಗುಣಗಳನ್ನು ಹೇಳಿದಿರಿ, ಹಾಗಾದರೆ ದೋಷವೇನಾದರೂ ಇದ್ದರೆ ಅದನ್ನು ಹೇಳಿ ಎಂದು ಕೇಳಿದನು. ಅದಕ್ಕೆ ನಾರದರು, ದೋಷವೆಂದರೆ ಒಂದೇ ಒಂದು, ಅವನು ಇಂದಿನಿಂದ 1 ವರ್ಷಕ್ಕೆ ಆಯಸ್ಸು ಮುಗಿದು ದೇಹ ಬಿಟ್ಟು ಬಿಡುತ್ತಾನೆ ಎಂದಾಗ ಅಶ್ವಪತಿಯು, ಸಾವಿತ್ರಿ, ಇನ್ನೊಬ್ಬನನ್ನು ಹುಡುಕಿಕೊಂಡು ಬಾ ತಾಯಿ, ಈ ಒಂದು ದೋಷ ಆ ಗುಣಗಳನ್ನೆಲ್ಲ ಮುಳುಗಿಸಿಬಿಟ್ಟಿದೆ ಎಂದನು. ಅದಕ್ಕೆ ಸಾವಿತ್ರಿಯು, ಅಪ್ಪ, 1 ಸಾರಿ ವರಿಸಿಯಾಯಿತು, ದೀರ್ಘಾಯುವೋ ಅಲ್ಪಾಯುವೋ, ಗುಣವಂತನೋ ಅಲ್ಲವೋ, ಮತ್ತೊಬ್ಬನನ್ನು ನಾನು ಮತ್ತೆ ವರಿಸುವುದಕ್ಕೆ ಹೋಗುವುದಿಲ್ಲ. ಇದನ್ನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಬಾಯಲ್ಲಿ ಆಡುತ್ತಿದ್ದೇನೆ, ಕಾರ್ಯದಲ್ಲಿ ಮಾಡುತ್ತೇನೆ ಎಂದಳು. ನಾರದರು, ನಿನ್ನ ಮಗಳ ಸಂಕಲ್ಪ ದೃಢವಾಗಿರುವಂತಿದೆ, ಅದನ್ನು ಕದಲಿಸುವುದು ಸಾಧ್ಯವಿಲ್ಲ. ಸತ್ಯವಂತನಲ್ಲಿರುವ ಗುಣಗಳು ಮತ್ತಾರಲ್ಲೂ ಇಲ್ಲ, ಆದ್ದರಿಂದ ಅವನಿಗೆ ಮದುವೆ ಮಾಡಿಕೊಟ್ಟು ಬಿಡು ಎಂದು ಹೇಳಿದರು. ಅದಕ್ಕೆ ಅಶ್ವಪತಿಯು, ತಾವು ದೊಡ್ಡವರು, ಹೀಗೆ ಮಾಡೆಂದ ಮೇಲೆ ಹಾಗೆಯೇ ಮಾಡುತ್ತೇನೆ ಎಂದು ಹೇಳಿದರು. ನಾರದರು, ಸಾವಿತ್ರಿಯ ಮದುವೆ ನಿರ್ವಿಘ್ನವಾಗಿ ನಡೆಯಲಿ, ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹೊರಟರು. ನಾರದರು ಹೋಗಲು ಅಶ್ವಪತಿಯು ಮದುವೆಗೆ ಬೇಕಾದ ಸಿದ್ಧತೆಗಳಿಗೆ ಆರಂಭಿಸಿ, ಒಳ್ಳೆಯ ದಿವಸದಲ್ಲಿ ವೃದ್ಧ ಬ್ರಾಹ್ಮಣರನ್ನು, ಋತ್ವಿಜರನ್ನು, ಪುರೋಹಿತರನ್ನು ಕರೆದುಕೊಂಡು ಮಗಳೊಡನೆ ದ್ಯುಮತ್ಸೇನನ ಆಶ್ರಮಕ್ಕೆ ಹೊರಟನು. ಒಂದು ಶಾಲ್ವ ವೃಕ್ಷದ ಕೆಳಗೆ ದರ್ಭಾಸನದ ಮೇಲೆ ಕುಳಿತಿದ್ದ ಆ ಅಂಧ ರಾಜರ್ಷಿಯನ್ನು ಕಂಡು ಅಶ್ವಪತಿಯು ತನ್ನ ವಿಚಾರವನ್ನು ಹೇಳಿದನು. ಅಶ್ವಪತಿಯು, ಈ ಶೋಭನಾಂಗಿನಿಯಾದ ಸಾವಿತ್ರಿ ನನ್ನ ಮಗಳು, ಅವಳನ್ನು ತಾವು ಸೊಸೆಯಾಗಿ ಮಾಡಿಕೊಳ್ಳಬೇಕು ಎಂದು ಕೇಳಿದನು. ದ್ಯುಮತ್ಸೇನನು, ಮಹಾರಾಜ, ನಾವು ರಾಜ್ಯ ಬಿಟ್ಟು ಅರಣ್ಯದಲ್ಲಿ ತಪಸ್ಸು ಮಾಡಿಕೊಂಡಿದ್ದೇವೆ. ನಿನ್ನ ಮಗಳು ಈ ಶ್ರಮವನ್ನು ಹೇಗೆ ಸಹಿಸಿಕೊಂಡಿದ್ದಾಳು ಎಂದು ಕೇಳಿದನು. ಅಶ್ವಪತಿಯು, ಸುಖ ದುಃಖಗಳು ಬರುತ್ತವೆ ಹೋಗುತ್ತವೆ, ಇದನ್ನು ನಾನು ನನ್ನ ಮಗಳು ಬಲ್ಲೆವು. ನನಗೆ ಈ ಮಾತು ಹೇಳಬೇಕಾಗಿಲ್ಲ. ನಾವು ನಿಷ್ಕರ್ಷೆ ಮಾಡಿಕೊಂಡೇ ಬಂದಿದ್ದೇವೆ. ನಮ್ಮ ಸಂಬಂಧ ಅನುರೂಪವಾಗಿದೆ. ನಾವು ಹಳೆಯ ಸ್ನೇಹಿತರು, ಆದ್ದರಿಂದ ತಿರಸ್ಕರಿಸಬೇಡಿ ಎಂದು ಕೇಳಿದನು. ದ್ಯುಮತ್ಸೇನನು, ನಾನು ಮೊದಲೇ ನಿನ್ನೊಡನೆ ಸಂಬಂಧ ಮಾಡಬೇಕೆಂದು ಯೋಚಿಸಿದ್ದೆ, ರಾಜ್ಯಭ್ರಷ್ಟನಾಗಿದ್ದೇನಲ್ಲ ಎಂದು ಸುಮ್ಮನಾದೆ. ಹಾಗಾದರೆ ಮೊದಲ ಯೋಚನೆಯೇ ನಡೆಯಲಿ ಎಂದು ಆಶ್ರಮವಾಸಿಗಳೆಲ್ಲ ಕೂಡಿದರು. ವಿಧಿಯನ್ನನುಸರಿಸಿ ಮದುವೆ ನಡೆಯಿತು. ತಂದೆಯು ತನ್ನ ಶಕ್ತ್ಯಾನುಸಾರವಾಗಿ ಮಗಳಿಗೆ ಕೊಡಬೇಕಾದ್ದನ್ನೆಲ್ಲ ಕೊಟ್ಟು ಅವಳನ್ನು ಒಪ್ಪಿಸಿ ಊರಿಗೆ ಬಂದನು. ಸತ್ಯವಂತನಿಗೆ ಅಂಥ ಗುಣವಂತಳಾದ ಹೆಂಡತಿ ದೊರೆತಳಲ್ಲ ಎಂದು, ಸಾವಿತ್ರಿಗೆ ತಾನು ಮೆಚ್ಚಿದ ಗಂಡ ದೊರೆತನಲ್ಲ ಎಂದು ತುಂಬ ಸಂತೋಷವಾಯಿತು. ತಂದೆ ಹೊರಟು ಹೋದ ಮೇಲೆ ಸಾವಿತ್ರಿಯು ತನ್ನ ಒಡವೆ ವಸ್ತುಗಳನ್ನು ತೆಗೆದಿಟ್ಟು ನಾರುಮಡಿಯನ್ನು, ಕಾವಿಯನ್ನು ಧರಿಸಿದಳು. ಸೇವೆಯಿಂದಲೂ, ಸುಗುಣದಿಂದಲೂ, ವಿಧೇಯತೆಯಿಂದಲೂ, ಇಂದ್ರಿಯ ದಮನದಿಂದಲೂ, ಯಾರಿಗೆ ಏನೇನು ಬೇಕೋ ಅದನ್ನು ಮಾಡಿಕೊಡುವುದರಿಂದಲೂ ಎಲ್ಲರಿಗೂ ಸಂತೋಷ ಉಂಟು ಮಾಡುತ್ತಿದ್ದಳು. ಹೀಗೆ ಆಶ್ರಮದಲ್ಲಿ ಕಾಲ ಕಳೆಯುತ್ತಿತ್ತು. ಸಾವಿತ್ರಿಗೆ ಮಾತ್ರ ಮಲಗಿದ್ದಾಗಲೂ ಕುಳಿತಿದ್ದಾಗಲೂ ಹಗಲು ರಾತ್ರಿಯೂ ನಾರದರು ಹೇಳಿದ ಮಾತೇ ಮನಸ್ಸಿನಲ್ಲಿ ತುಡಿಯುತ್ತಿತ್ತು. ಆದ್ದರಿಂದ ಅವಳು ಒಂದೊಂದು ದಿವಸ ಕಳೆದ ಹಾಗಲ್ಲ ಅದನ್ನು ಲೆಕ್ಕ ಹಾಕುತ್ತಿದ್ದಳು. ತನ್ನ ಗಂಡನು ಸಾಯುವುದಕ್ಕೆ ಇನ್ನು 4 ದಿನವಿದ್ದಾಗ 3 ರಾತ್ರಿ 3 ಹಗಲು ವ್ರತ ಮಾಡುವುದಕ್ಕೆ ಆರಂಭಿಸಿದಳು. ದ್ಯುಮತ್ಸೇನನು ಇದನ್ನು ಕೇಳಿ, ಅಮ್ಮ ರಾಜಕುಮಾರಿ, ಇದೇನು ಇಷ್ಟು ಕಠಿಣವಾದ ವ್ರತವನ್ನು ಕೈಗೊಂಡೆ? 3 ದಿನ ಉಪವಾಸವಿರುವುದೆಂದರೆ ತುಂಬ ಕಷ್ಟ ಎಂದು ನಯವಾಗಿ ಹೇಳಿ ನೋಡಿದನು. ಆದರೆ ಸಾವಿತ್ರಿಯ ಮನಸ್ಸು ಕದಲಲಿಲ್ಲ. ತಂದೆಯೇ, ನೀವೇನು ಚಿಂತೆ ಪಡಬೇಡಿ, ನಾನು ಈ ವ್ರತವನ್ನು ಮಾಡಿ ಮುಗಿಸುತ್ತೇನೆ. ಇದಕ್ಕೆ ಬೇಕಾದ್ದು ದೃಢ ಪ್ರಯತ್ನ ಅಷ್ಟೇ ಎಂದಳು. ದ್ಯುಮತ್ಸೇನನು, ವ್ರತವನ್ನು ನಿಲ್ಲಿಸಿಬಿಡು ಎಂದು ನಾನು ಹೇಳಲು ಶಕ್ತನಲ್ಲ, ಮಾಡಿ ಮುಗಿಸಲು ಸಮರ್ಥಳಾಗು ಎಂದು ಮಾತ್ರ ನಮ್ಮಂಥವರು ಹೇಳಬೇಕಾದ್ದು ಎಂದು ಹೇಳಿ ಸುಮ್ಮನಾದನು. ಗಂಡ ಸಾಯುವುದು ನಾಳೆ ಎನ್ನುವವರೆಗೂ ಸಾವಿತ್ರಿಯು ಕುಳಿತವಳು ಮರದ ತುಂಡಿನಂತೆ ಕುಳಿತಿದ್ದಳು. ಕೂತ ಸ್ಥಳವನ್ನು ಬಿಟ್ಟೇಳಲಿಲ್ಲ. ಅಂದಿನ ರಾತ್ರಿ ಅವಳ ಸಂಕಟ ಹೇಳತೀರದು. ಸಾಯುವ ದಿವಸ ಬೆಳಿಗ್ಗೆ
ಬೆಂಕಿಯನ್ನು ಹೊತ್ತಿಸಿ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಬ್ರಾಹ್ಮಣರಿಗೂ ಮುದುಕರಿಗೂ ಅತ್ತೆ ಮಾವಂದರಿಗೂ ನಮಸ್ಕರಿಸಿ ಅವರಿಂದ ದೀರ್ಘ ಸುಮಂಗಲಿಯಾಗು ಎಂದು ಆಶೀರ್ವಾದ ಪಡೆದಳು. ಹೀಗಾದರೆ ಸಾಕಲ್ಲ ದೇವರೇ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ನಾರದರು ಹೇಳಿದ್ದ ಗಳಿಗೆಯನ್ನೇ ಎದುರು ನೋಡುತ್ತಿದ್ದಳು. ಅತ್ತೆ ಮಾವಂದಿರು, ನೀನು ಸಂಕಲ್ಪಿಸಿದ ವ್ರತ ಮುಗಿಯಿತಲ್ಲಮ್ಮ, ಇನ್ನು ಊಟ ಮಾಡು ತಾಯಿ ಎಂದು ಹೇಳಿದರು. ಸಾವಿತ್ರಿಯು, ಇವತ್ತು ಹೊತ್ತು ಮುಳುಗಿದ ಮೇಲೆ ಊಟ ಮಾಡುತ್ತೇನೆ, ನಾನು ಹಾಗೆ ಸಂಕಲ್ಪ ಮಾಡಿಕೊಂಡಿರುವೆ ಎಂದಳು. ಅಷ್ಟು ಹೊತ್ತಿಗೆ ಸತ್ಯವಂತನು ಹೆಗಲ ಮೇಲೆ ಕೊಡಲಿಯನ್ನು ಹಾಕಿಕೊಂಡು ಸೌದೆ ತರುವುದಕ್ಕಾಗಿ ಕಾಡಿಗೆ ಹೊರಟನು. ಅದನ್ನು ನೋಡಿ ಸಾವಿತ್ರಿಯು, ಒಬ್ಬರೇ ಹೋಗಬೇಡಿ, ನಾನು ಬರುತ್ತೇನೆ, ನಿಮ್ಮನ್ನು ಬಿಟ್ಟಿರಲಾರೆ ಎಂದಳು. ಹೀಗೆ ಅತ್ತೆ ಮಾವಂದಿರು ಅನುಮತಿ ಕೊಡಲು ಸಾವಿತ್ರಿಯು ಮೇಲೆ ಸಂತೋಷದಿಂದ ನಗುತ್ತಾ ಒಳಗೆ ಹೃದಯದಲ್ಲಿ ನೋಯುತ್ತಾ ಗಂಡನೊಡನೆ ಕಾಡಿಗೆ ಹೊರಟಳು. ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ಮುಂದುವರಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.